ಎಲ್ರಿಗೂ ನಮಸ್ಕಾರ. ಸಾರಿ, ನಿಮ್ದು ಭಾನುವಾರ ಕಿತ್ಕೊಂಡಿದೀವಿ ನಾವು ಇವತ್ತು. ನನಗೆ ಬರ್ತಿದ್ದಂಗೆನೇ ಜಗದೀಶ್ ಸರ್ ಮತ್ತೆ ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಅಂದ್ರೆ ಒಂದ್ ಸ್ವಲ್ಪ ಕಸಿಬಿಸಿ ಆಗುತ್ತೆ, ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಒಂಥರ ನೀವೇ ಎಲ್ಲರೂ ಚೀಫ್ ಗೆಸ್ಟ್ ಇವತ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ಬೇಕು ಅನ್ನೋ ತರ ಅನಿಸ್ತಿದೆ. ಏನ್ ಮಾತಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ನೆ ಮನ್ಸಿಗೆ ಏನ್ ತೋಚುತ್ತೋ ಹೇಳ್ತಾ ಹೋಗ್ತೀನಿ. ಬಂದು ಸರಳ ಸುಬ್ಬಾರಾವ್. ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡಕ್ಕಾಗಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನು ಯಾವತ್ತಾದ್ರೂ ದುಡ್ಡು ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದು ಒಂದು ಕತೆ, ನೀವು ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡಕ್ಕೆ, ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟ್, ಒಂದ್ ಸ್ವಲ್ಪ ಬಜೆಟ್ ಕೇಳುತ್ತೆ, ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಕತೆ ತಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದ್ ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದ್ಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅಂದ್ಬಿಟ್ಟು. ಸರ್ ಅದು ಏನಾದ್ರೂ ರಿಸ್ಕ್ ಆಗ್ಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ, ಮಾಡಿ ಸರ್ ಇದು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬಾರಾವ್ ಇವತ್ತು ಬರ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬ್ಬಾರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೆಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬಾರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀವಿ ನಾವು. ಆಕ್ಚುಲಿ ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಹಿಡಿತಕ್ಕೆ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡೋಕೆ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಸಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ದು. ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ. ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕತೆನ ಪಿಚ್ ಮಾಡಿದ್ರೆ ಅಷ್ಟು ಸ್ವಲ್ಪ ಅಲ್ಲ. ಆಕ್ಚುಲಿ ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳ್ಳಲ್ಲ ಯೂಶಲಿ. ಸೊ ಅಂತ ಟೈಮಲ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವ್ರನ್ನ ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಾದ್ರೆ ನಾವೆಲ್ಲ ನಿಮಿತ್ತ ಸರ್. ಆಕ್ಚುಲಿ ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ. ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ. ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದು ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ, ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ಕಾಗತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ ಧೃತರಾಷ್ಟ್ರ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದ್ ಹೆಂಗೆ ಅಂದ್ರೆ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನಾ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ಗೆ ಖುಷಿ ಕೊಟ್ಟಿದ್ದೆ ಅವರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳ ಸುಬ್ಬಾರಾವ್ ಗೊತ್ತಿರಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಈ ಸಿನಿಮಾ 2 ಹೀರೋಯಿನ್. ಒಂದು ಸರಳ, ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮಗೆ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡುಕಿ
ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋನ್ಸ್ ಹುಡ್ಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವ್ರಿದೇನೋ ಕಳ್ಸೋದು, ನಮ್ಗೆ ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲ್ ಇವ್ರ ಅಂತ ಅನ್ಕೊಂಡು ಹುಡುಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರನ್ನೋ ಒಬ್ರು ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾರ್ದೋ ಫೋಟೋ ಇದ್ರೆ ತಗೊಂಡ್ಬರೋರು. ಲೋಹಿತ್ ಸರ್ ಇವ್ರು ಹಾಕೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಗಳಲ್ಲಿ ಶುರು ಮಾಡಿದ್ರು. ಸರ್ ಈ ಹುಡುಗಿ ಓಕೆನಾ ಸರ್, ನೋಡಿ ಇವಳು ಆಗ್ಬೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದು ಹೆಂಗೋ ಒಂದು ಕೂತಿತ್ತು ತಲೆ ಒಳಗಡೆಗೆ. ಓ ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಹಿಂಗ್ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ. ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವ್ರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ಲೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೆ ಸರ್ ಸರಳ ನೋಡಿ ಬಂದಿದೆ, ಎರಡು ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯೋಳಲ್ಲ, ಪಂಜಾಬಿ. ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಬಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಇಂಗ್ಲಿಷು ಬಟ್ಲರ್ ಇಂಗ್ಲಿಷು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ. ನಾವು ರಾತ್ರಿ ಡೈಲಾಗ್ ಬರೆದ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿತ್ತಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ ಆಕ್ಚುಲಿ. ಅವರು ಹೆಂಗೆ ಅಂತಂದ್ರೆ ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಅಪ್ಪ ಸರಳ ನಮಗ್ ಬೇಕಾಗಿದ್ದು ಅಂತ. ನೆಕ್ಸ್ಟ್ ಆಕ್ಚುಲಿ ಸರಳನ ರೂಪುಗೊಳಿಸಿದ ಯಾರಂತಂದ್ರೆ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ 3 ಜನ ಡೆಬ್ಯೂ ಮಾಡಿದ್ರು, ಅದ್ರಲ್ಲಿ ರಂಜಿತ್ ಒಬ್ರು. ಸೊ ರಂಜಿತ್ ನ ಕರ್ಕೊಂಡ್ಬಂದ್ಬಿಟ್ಟು ಗುರು ಇವ್ನ್ ಯಾರು ಗುರು, ನನ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು. ಸರಿ ಕರೆದ್ಬಿಟ್ಟು ರಂಜಿತ್ ಯಾವ್ದಾದ್ರು ಮಾಡಿದೀರಾ ಅಂದ್ರೆ ಸರ್ ಅಂತ ಅನ್ಕೊಂಡು ಕರೆಕ್ಟ್ ಗುರು 1971 ಇಸ್ವಿದು ಪಕ್ಕ ಆರ್ಥೋಡಾಕ್ಸ್ ಫ್ಯಾಮಿಲಿದು ಕಾಸ್ಟ್ಯೂಮ್ ರೆಡಿ ಮಾಡ್ತದೆ. ಈ ಹುಡುಗನ ಕೈಲಿ ಹೆಂಗ್ ಮಾಡ್ತದೆ, ದುಬೈಲ್ ಬೇರೆ ಇದ್ದಿದ್ದು, ದುಬೈಯಿಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ. ರಂಜಿತ್ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅನ್ಬಿಟ್ಟು ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ, ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗಿರ್ಬೇಕು ತಾಲಿ, ಈಗಿರ್ಬೇಕು ಡೀಟೇಲಿಂಗ್ ವರ್ಕ್, ಓಲೆ ಕಿವಿಗಾಕೋ ಓಲೆ ಹೇಗಿರ್ಬೇಕು, ಮೂಗ್ಬಟ್ಟಿ ಹೇಗಿರ್ಬೇಕು, ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ಬಂದ್ರು. ಪರ್ಫೆಕ್ಟ್ ಅಪ್ಪ ನೋಡು, ಒಂದು ಸಿನಿಮಾ ಆಗ್ಬೇಕು ರೂಪುಗೊಳ್ಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕಾಪಟ್ಟೆ ಕೆಲಸ. ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇರೋದು ಮಂಜುಳಾ ಅಂತ ಒಂದು ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಅವ್ರಿಗೆ ಪಾಪ ಕಂಪ್ಲೀಟ್ ಆಗಿ ಅವ್ರದ್ದೇನೋ ವರ್ಕ್ ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು, ಕಂಪ್ಲೀಟ್ ಪಾಪ ತಾನು ತೊಡಗಿಸ್ಕೊಂಡು ಈ ಸಿನಿಮಾ ಅಂದ್ರೆ ನಮ್ಮ ಮನೆ ಮಗಳೇನೋ ಅನ್ನೋ ತರ ಬಂದು ಅವ್ರಿಗೆ ಆ ಸೀರೆ ಡೀಟೇಲಿಂಗ್ ಇದ್ ಮಾಡೋದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬರೋದು ನಮ್ಮ ಭಾವನಾ ಮೇಕಪ್ ಮ್ಯಾನ್. ಆಕ್ಚುಲಿ ನನ್ನ ಸಿನಿಮಾದ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೇಕಪ್ ಆದ್ಮೇಲೆ ಯಾವತ್ತೋ ಒಂದಿನ ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದ್ ಚಿಕ್ಕ ಕರೆಕ್ಷನ್ಸ್ ಹೇಳ್ತೀವಿ, ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇಲ್ಲದೆ ಮಾಡೋದಂತ ನಾನ್ ತುಂಬಾ ಖುಷಿ ಪಟ್ಟಿದ್ದಂತ ಮೇಕಪ್ ಮ್ಯಾನ್ ಅವರು ಆಕ್ಚುಲಿ ಭಾವನಾ ಅವರು. ಸೊ ಹಿಂಗೆ ಒಂದೊಂದೇ ಎಲ್ಲಾರು ಸೇರಿದ ಮೇಲೆನೆ ಆ ಸರಳ ಮತ್ತೆ ಸುಂದರವಾಗಿದ್ದಾರೆ ಆಕ್ಚುಲಿ. ಆಮೇಲೆ ಆಕ್ಚುಲಿ ಅಜಯ್ ಸರ್ ಸ್ಟಾಫ್ ಸೊ ಹೆಂಗೆ ಮ್ಯಾಚ್ ಮಾಡ್ತಿದ್ರು ಇಬ್ರು ಅಂತಂದ್ರೆ ಕರ್ಕೊಬಂದ್ ನಿಲ್ಸಿದ್ರೆ ಆಕ್ಚುಲಿ 71 ಇಸ್ವಿನಲ್ಲಿ ಇದೀವಪ್ಪ ನಾವು ಮಾತ್ರ ಇವಾಗ ಇದೀವಿ ಇಲ್ಲಿ 2000ರಲ್ಲಿ ಎಲ್ಲ ಇವ್ರು ಇದಾರೆ ಅನ್ನೋ ತರದ್ದು. ಸರ್ ಕ್ಯಾರೆಕ್ಟರ್ ನೇಮು ಸರಳ ಸುಬ್ಬರಾವ್. ಸರಳ ಈ ಸಿನಿಮಾದಲ್ಲಿ ಸರಳವಾಗಿರ್ತಾಳೆ ಸರ್, ಅದಕ್ಕೆ ಸರಳ. ಸುಬ್ಬರಾವ್ ಒಂದು ಎರಡು ವಿಶೇಷ ಅಂದ್ರೆ ಒಂದೇನಂತಂದ್ರೆ ನಮಗೆ ಶ್ರಾವಣಿ ಸುಬ್ರಹ್ಮಣ್ಯ ಸ್ಟ್ರೈಕ್ ಇತ್ತು, ಆ ಕಾರಣಕ್ಕೆ ಇದು. ಎರಡನೇದು ಸರಳಂಗೆ ಮ್ಯಾಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಸುಬ್ಬರಾವ್.
ಸೊ ಇದು ಕತೆ. ಸೊ ಹೀಗೆ ಹೊರಟಿದ್ದು ಕತೆ ಇದು ಆಕ್ಚುಲಿ. ಅದಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ನಾನು ಹೇಳಕ್ ಹೊರಟೆ. ಇನ್ನೊಂದು ಹೀರೋಯಿನ್ ಈ ಸಿನಿಮಾ ಕತೆ. ಈ ಕತೆ ನಾವ್ ಏನ್ ಕಟ್ಟಿದ್ವು ಆಕ್ಚುಲಿ ಇಬ್ರು ಹೀರೋಯಿನ್ ಅಲ್ಲಿ ಮಿಶಾ ಒಬ್ರದ್ದು ಹೇಳಿದೆ. ಇನ್ನೊಂದು ಇದು ಈ ಕತೆ ಏನಿದೆಯೋ ಇದೇ ನಿಜವಾದ ಹೀರೋಯಿನ್ ಆಕ್ಚುಲಿ. ಸರಳ ಮಿಶಾದ್ ಇನ್ನೊಂದು ಕ್ವಾಲಿಟಿ ಹೇಳ್ಬಿಡ್ತೀನಿ ಆಕ್ಚುಲಿ. ನಾವು ಡಬ್ಬಿಂಗ್ಗೆ ತಗೊಂಡೋದ್ವಿ, ಇದೆಲ್ಲ ಮುಗಿಸ್ಬಿಟ್ಟು ಡಬ್ಬಿಂಗ್ ತಗೊಂಡಾದ್ಮೇಲೆ ರೇಣು ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಹೊರಟ್ವಿ. ಸುರೇಶ್ ಸರ್ ಆಕ್ಚುಲಿ ಎಷ್ಟು ಮುಳುಗೋದ್ರು ಇದು ನೋಡ್ತಾ 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 ಅಂತ ಅಂದ್ರೆ ಕಂಪ್ಲೀಟ್ ಸಿನಿಮಾ ಮುಗಿಸಿದ್ರು. ಸರ್ ಒಂದ್ ಅರ್ಧ ಗಂಟೆ ಬರ್ಬೋದಾ ಸರ್ ಅಂದ್ರು. ನನಗೆ ಅಪ್ಪಂಗೆ ಏನಾದ್ರು ಬೋರ್ಗೆ ಹೊಡೆದ್ಬಿಡ್ತಾ ಹಿಂಗೆ ಗುರು ಅಂತ ಅನ್ಕೊಂಡ್ರೆ ಹೋದ್ರು. ಅರ್ಧ ಗಂಟೆ ಮುಗಿಸ್ಕೊಂಡ್ರು ಬಂದ್ರು. ಯಾಕೆ ಸರ್ ಅಂದೆ. ಸರ್ ಸಿನಿಮಾ ನೋಡ್ತಾ ನೋಡ್ತಾ ನಾನು ಹೆಂಡತಿ ನೆನಪಾಗ್ಬಿಟ್ರು ಸರ್, ಹೋಗ್ಬಿಟ್ಟು ಮಾತಾಡ್ಸ್ಕೊ ಬಂದೆ ಸರ್ ಅಂತ. ಇದು ಸತ್ಯವಾಗಿ ನಡೆದಿದ್ದು, ನೀವು ಅವ್ರು ಕೇಳಿ ಹೇಳ್ತಾರೆ. ಸೊ ಅವತ್ತು ನಾನು ಲೋಹಿತ್ ಸರ್ ಫೋನ್ ಮಾಡಿ ಹೇಳಿದೆ, ಸರ್ ಅರ್ಧ ಗೆದ್ದಿ ಸರ್ ನಾವು ಸಿನಿಮಾ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಇನ್ನೂ ರೀರೆಕಾರ್ಡಿಂಗ್ ಆಗಿಲ್ಲ, ಇನ್ನೂ ಫೈನಲ್ ಕಟ್ ಆಗಿಲ್ಲ. ಸೊ ಈ ಸಿನಿಮಾ ಒಬ್ರಿಗೆ ಕಾಡ್ತಿದೆ, ತಮ್ಮ ಹೆಂಡತಿ ನೋಡ್ಕೊ ಬರ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ ಅಂತಂದ್ರೆ ಅರ್ಧ ಗೆದ್ವಿ ಅನ್ನೋ ತರದ್ದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಸಿನಿಮಾದಲ್ಲಿ 3 ಜನ ಡೆಬ್ಯೂ ಮಾಡಿದ್ರು. ಒಂದು ಪ್ರದೀಪ್ ಪದ್ಮಕುಮಾರ್, ಇನ್ನೊಂದು ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ, ಮತ್ತೆ ರಂಜಿತ್ ಅವರು ಸಿನಿಮಾಗೆ. ಸೊ ಒಂದು ಸಲ ಈಗ ಆಕ್ಚುಲಿ ನಮ್ಮ ಅಜನ ಹೇಳ್ತಾ ಇದ್ರು, ಶಿಷ್ಯರಿಂದ ನಾವಿಬ್ರು ಒಟ್ಟಿಗೆ ಬಂದ್ವಿ ಅಂತ ಅಂದ್ಬಿಟ್ಟು. ನೀವು ಅಜಿನೀಶ್ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆಯಿರಿ. ಯಾಕಂದ್ರೆ ಇವತ್ತು ಅಜಿನೀಶ್ ಅಂತ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಜಿನೀಶ್ ಹೆಸರು ಹೇಳಿದ್ರೆ ಅವ್ರು ಯಾರು ಅಂತ ಗೊತ್ತಾಗ್ಬೇಕು ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಾನು ಇವಾಗ ಅದನ್ನೇ ಹೇಳ್ತಾರೆ, ಅವಾಗ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಅಂತ. ಕಿತ್ತಾಡದೆ ರೆಸ್ಪೆಕ್ಟ್ ಕೊಟ್ರೆ ಬೆಳೆದು ಬಿಟ್ಟಿದ್ದಾರೆ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದಕ್ಕೆ ಕಿತ್ತಾಡ್ಕೊಂಡಿರೋಣ ಆರಾಮಾಗಿ. ಅಟ್ಲೀಸ್ಟ್ ಅವಾಗ ಹೆಂಗಿದ್ವಿ ಹಂಗೆ ಇದ್ವಿ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಸೊ ಪ್ರದೀಪ್ ಅಂತೂ ಒನ್ ಆಫ್ ದ ಬೆಸ್ಟ್. ಲೈಕ್ ಕನ್ನಡ ಇಂಡಸ್ಟ್ರಿಗೆ ಮೇ ಬಿ ಈ ಇಂಡಸ್ಟ್ರಿಯಿಂದ ಬೇರೆ ಎಲ್ಲಾ ಇಂಡಸ್ಟ್ರಿಗೆ ಹೋಗೋ ಅರ್ಹತೆ ಪ್ರದೀಪ್ ಪದ್ಮಕುಮಾರ್. ಎಂತ ಅಪ್ರತಿಮ ವರ್ಕ್ ಅಂತಂದ್ರೆ ಅವ್ರಿಗೆ ಒಂದೊಂದು ಕಾನ್ಶಿಯಸ್ನೆಸ್. ಯಾಕಂದ್ರೆ ಮೊದಲನೇ ಸಿನಿಮಾನೇ ನಾವು ಅವ್ರಿಗೆ ಒಂದು ರೆಟ್ರೋ ಸಬ್ಜೆಕ್ಟ್ ಕೊಟ್ವಿ ಆಕ್ಚುಲಿ. ಅದನ್ನ ಎಷ್ಟು ಚೆನ್ನಾಗಿ ನಮ್ಗೆ ತೋರಿಸಿದ್ರು ಅಂತಂದ್ರೆ ನೀವು ಯಾವ ಫ್ರೇಮ್ ಇಟ್ರು ಲಡ್ಡು ನೆನ. ಎಕ್ಸ್ಟ್ರಾರ್ಡಿನರಿ ವರ್ಕ್ ಪ್ರದೀಪ್. ಸಿಕ್ಕಾಪಟ್ಟೆ ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಫ್ರೀಡಮ್ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ, ನೀವು ಚೆನ್ನಾಗಿ ಮಾಡ್ಕೊಟ್ರಿ. ನೆಕ್ಸ್ಟ್ ಅಮರ್ ಅವರು ಆಕ್ಚುಲಿ. ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ ಬಂದ್ರು. ನಿಮ್ಗೆ ಆಕ್ಚುಲಿ ಇಡೀ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಂತ ಬ್ರಿಲಿಯಂಟ್ ವರ್ಕ್ ಅಮರ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಸೊ ಈ 3 ಜನ ಸರಳ ಸುಬ್ಬಾರಾವ್ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಇದಕ್ಕೆ ಆಕ್ಚುಲಿ ಲೋಹಿತ್ ಸರ್ಗೆ ಥ್ಯಾಂಕ್ಸ್. ಯಾಕಂತಂದ್ರೆ ಯೂಶಲಿ ಹೊಸಬ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ಸ್ ಒಂದ್ಸಲ ಯೋಚನೆ ಮಾಡ್ತಾರೆ ಆಕ್ಚುಲಿ, ಬೇಕಾ ಬೇಡವಾ ಏನಕ್ಕೆ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಇನ್ನು ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಗಳಂತ ಬಂದ್ರೆ ಮುರಳಿ ಮಾಸ್ಟರ್ ಸಾಂಗ್ ಮಾಡಿದ್ರು, ಮದನಹಳ್ಳಿ ಮೇಡಮ್ ನಾವೆಲ್ಲ ಜೊತೆಗೆ ಶ್ರಾವಣಿ ಸುಬ್ರಹ್ಮಣ್ಯ, ಶ್ರೀಕಂಠ ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಗೊಂದು ರ್ಯಾಪ್ ಇದೆ ಆಕ್ಚುಲಿ. ಅಲ್ಲೂ ಅಷ್ಟೇ ಕಿತ್ತಾಡ್ಕೊಂಡೇ ಇರ್ತೀವಿ, ಹಿಂಗೆ ಬೇಕು ಅಂತ ಅನ್ಕೊಂಡು. ಸೊ ಮುರಳಿ ಮಾಸ್ಟರ್ ಅಷ್ಟೇ ನಾವು ರೆಗ್ಯುಲರ್ ಆಗಿ ಮುರಳಿ ಮಾಸ್ಟರ್ ನಾವೆಲ್ಲ ಮಾಡಿದೀವಿ. ಸೊ ತುಂಬಾ ಒಳ್ಳೆ ವರ್ಕ್. ಇನ್ನು ನೆಕ್ಸ್ಟ್ ಬಂದ್ರೆ ನಮ್ಮ ಎಡಿಟರ್ ಆಕ್ಚುಲಿ ಮೇ ಬಿ ಒಂದು 4 ಸಿನಿಮಾಗಾಗುವಷ್ಟು ವರ್ಕ್ ನ ತಗೊಂಡೋಗ ಅವ್ರ ಟೇಬಲ್ ಮೇಲೆ ಇಟ್ಬಿಟ್ಟು. ಇದು ಸರ್ ಸರ್ ನಾವು 80s ನಲ್ಲಿ ಹುಟ್ಟುತ್ತವ್ರು ನಾವು. ಮೇ ಬಿ ನಮ್ಮ ತಂದೆ ತಾಯಿನೂ ಪರಿಚಯ ಆಗಿರ್ಲಿಲ್ಲ ಅವಾಗ 70 ಮಾಡಿದಾಗ. ಸೊ ಅವತ್ತೊಂದು ಚಾಲೆಂಜಸ್ ನ ಹೇಗೆ ಅಂತಂದ್ರೆ ನಮ್ಗೆ ಒಂದು ಹೆಲ್ಪ್ ಆಗಿದೆ ಏನಂತಂದ್ರೆ ಸರ್, ಅವತ್ತೊಂದು ಸಿನಿಮಾಗಳು ಆಕ್ಚುಲಿ ರಾಜ್ಕುಮಾರ್ ಅವ್ರ ಸಿನಿಮಾಗಳು, ಅನಂತ್ನಾಗ್ ಅವ್ರ ಸಿನಿಮಾಗಳು, ಎಲ್ಲಾ ಸಿನಿಮಾಗಳನ್ನು ಡೀಟೇಲ್ ಆಗಿ ಚೆಕ್ ಮಾಡಕ್ ಶುರು ಮಾಡಿದ್ವಿ ಹೇಗೆ ಹೋಗ್ಬೇಕು ಅನ್ನೋ ತರದ್ದು. ನಮ್ಗೆ ಲೊಕೇಶನ್ ನ ಆಯ್ಕೆ ಮಾಡ್ಬೇಕು ಅಂತ ಅಂದಾಗ ತುಂಬಾ ಚಾಲೆಂಜಸ್ ಇದ್ದು. ಒಂದು ಸೆಟ್ ಅಲ್ಲಿ ಹೋಗ್ಬೇಕಾ, ಯಾತ್ರಲ್ಲಿ ಹೋಗ್ಬೇಕು ಅನ್ನೋ ತರದ್ದು. ಕೊನೆಗೆ ನಾವು ಮೈಸೂರ್ನ ಹುಡ್ಕಕ್ ಶುರು ಮಾಡಿದ್ವಿ. ಮೈಸೂರಲ್ಲಿ ಎಲ್ಲೆಲ್ಲಿ ರೆಟ್ರೋ ನಮ್ಗೆ ಸಿಗತ್ತೆ ಅನ್ನೋ ತರದ್ದು ಎಲ್ಲ ನಾನು ಅದನ್ನ ಕಂಪ್ಲೀಟ್ ನಮ್ಗೆ ಈ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ಧೈರ್ಯ ಕೊಟ್ಟು ಜೊತೆಗೆ ಸಾಥ್ ಕೊಟ್ಟವರು ಅಂದ್ರೆ ನಮ್ಮ DOP, ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್ ಟೀಮು. ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಅವ್ರ ಟೀಮ್ ಒಂದಿದೆ ಆಕ್ಚುಲಿ. ಆ ಟೀಮು ನಮ್ಗೆ ಬೆಳಗ್ಗೆಯಿಂದ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಈ ಚಾಲೆಂಜಸ್ ನ ಫೇಸ್ ಮಾಡಕ್ಕಾಯ್ತು ಸರ್. ಆಮೇಲೆ ಆ ಕಾಸ್ಟ್ಯೂಮ್ಸ್ ನ ಒಂದ್ಸಗೆ ನಾನು ಇವಾಗ ಎಲ್ಲರಿಗೂ ಹೇಳಿದೆ. ಯಾರು ಸರ್? ಸರ್ ಅದೆಲ್ಲ ನಾನು ಅದೇ ಹೇಳಕ್ ಬಂದೆ ಆಕ್ಚುಲಿ. ಮೋಸ್ಟ್ಲಿ ಅವ್ರು ಪುನರ್ಜನ್ಮ ಹೋಯ್ತು, ಯಾವ್ದೋ ಇನ್ನೊಂದು ಜನ್ಮದಲ್ಲಿ ಇದ್ರೆ ನಾವು ಅವಾಗ ಅವ್ರು ಇನ್ನೊಂದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇನ್ನು ನಮ್ಮ ಅಜನೀಶ್ ಲೋಕನಾಥ್ ಆಕ್ಚುಲಿ ಸರ್ ಒಂದು ನನ್ನ ಅಜ್ಜುಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ಲೈಕ್ ನಾ ಹೇಳ್ಬೇಕು ಏನೋ ಗೊತ್ತಿಲ್ಲ ನಮ್ಗೆ ಆಕ್ಚುಲಿ. ಅವ್ರದ್ದು ಪೇಮೆಂಟ್ ಹೆಂಗಿದೆ ಅಂತಂದ್ರೆ ಹೆಚ್ಚು ಕಡಿಮೆ ನಾವು ಮಾಡೋ ಸಿನಿಮಾದು ಅರ್ಧ ಬಜೆಟ್ ಅವ್ರ ಪೇಮೆಂಟ್ ಇರುತ್ತೆ ಆಕ್ಚುಲಿ.
ಗೊತ್ತಿಲ್ಲ, ಇದು IT ಅವರು ಇವರು ಮಾತಾಡೋದು ನಿಮ್ ಸಂಬಂಧಪಟ್ಟಿದ್ದು. ಇಲ್ಲ, ಅದು ಹೇಳಕ್ಕಾಗಲ್ಲ ನಮ್ಮೆಲ್ಲ ಮಜಾಣ ಇಟ್ಕೋತಾರಲ್ಲ ಆಚೆ ಹೋದ್ಮೇಲೆ. ಸೊ ನಾವು ಹೊರಟ್ವಿ, ಏನ್ ಮಾಡೋದು ಇದು ಅಂತ ಅನ್ಬಿಟ್ಟು ಅಜ್ಜಿಗೆ ಹೇಳಿದೆ, ಅಜ್ಜು ಹಿಂಗಿದೆ ಅಜ್ಜು, ಏನ್ ಮಾಡ್ಬೇಕು ಅಜ್ಜು ಅಂತ ಅನ್ಬಿಟ್ಟು. ಮಂಜಣ್ಣ ನಿನ್ ಬಾಗಿಯಿಂದ ಏನ್ ಬರುತ್ತೆ ಅದೇ ಪೇಮೆಂಟ್ ಮಂಜಣ್ಣ ಅಂತ. ಸರ್ ನಿಜವಾಗ್ಲೂ ಅವ್ರು ಹೇಳ್ತಾವ್ರ ಏನು ಅಂದ್ಬಿಟ್ಟು ತುಂಬಾ ಚಿಕ್ಕ ಅಮೌಂಟ್ ಹೇಳಿದ್ರೆ, ಸರಿ ಮಂಜಣ್ಣ ಆಯ್ತು ಅಂತ, ಥ್ಯಾಂಕ್ಸ್ ಅಜ್ಜು. ಆಕ್ಚುಲಿ ಯಾರು ಒಪ್ಕೊಳ್ಳಲ್ಲ, ಹೊಸ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರು ಆ ಪೇಮೆಂಟ್ ಒಪ್ಪಲ್ಲ. ಆಕ್ಚುಲಿ ಅಷ್ಟು ಚಿಕ್ಕ ಪೇಮೆಂಟ್ ತಗೊಂಡು ನಮ್ ಕೆಲಸ ಮಾಡ್ಕೊಟ್ಟಿದ್ದಾರೆ. ಬಟ್ ಹಂಗ ಅನ್ಬಿಟ್ಟು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಏನೇನು ಆ ಸಿನಿಮಾಗೆ ರಿಕ್ವೈರ್ಮೆಂಟ್ ಇದೆಯೋ ಎಲ್ಲಾನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಜ್ಜು. ಈಗ 100 ಜನ ಹುಡುಗಿ ಅನ್ಕೊಂಡಿದ್ವಿ ಆಕ್ಚುಲಿ. ಆಮೇಲೆ ಏನೇನೋ ಕಾರಣಾಂತರದಿಂದ ಇದ್ ಮಾಡಿ ಹುಡುಗಿಗೆ ಹೇಳಿದ್ವಿ, ಆಕ್ಚುಲಿ ನಿಮ್ನ ಯೋಚನೆ ಮಾಡಿದ್ವಿ ಸರಳ ಕ್ಯಾರೆಕ್ಟರ್ಗೆ ಅಂತ. ಹುಡುಗಿ ಹೊರಗಡೆ ಬಂದು ಏನು ಜಂಬಗಳಿಲ್ದೆ ಏನು ಇಲ್ಲದೆ ಒಂದ್ ಮಾತು ಹೇಳ್ತು, ಸರ್ ಮೇ ಬಿ ನೀವು ನನ್ನ ಯೋಚನೆ ಮಾಡಿದೀರಾ, ಥ್ಯಾಂಕ್ ಯು ಆಕ್ಚುಲಿ. ಆದ್ರೆ ಸತ್ಯವಾಗಿ ಹೇಳ್ತೀನಿ, ಈ ಹುಡುಗಿ ತರ ಆಕ್ಟ್ ಮಾಡಕ್ ಆಗ್ತಾ ಇಲ್ಲ ಸರ್. ಎಕ್ಸ್ಟ್ರಾರ್ಡಿನರಿ ಸರ್, ಸತ್ಯ ಸರ್. ಆಕ್ಚುಲಿ ನಾವು ಸರಳನ್ನ ಇಮ್ಯಾಜಿನ್ ಮಾಡಿದಾಗ ಜಗದೀಶ್ ಸರ್ ಹೇಳಿದ್ರು ಅದು ಸತ್ಯ. ಆಕ್ಚುಲಿ ನಾವು ಸರಳನ್ನ ಯೋಚನೆ ಮಾಡಿದಾಗ ಫಸ್ಟ್ ನಮ್ ತಲೆಗೆ ಬಂದಿದೆ ರೋಜಾದು ಮಧುಬಾಲ ತರ ಇರ್ಬೇಕು ಅಂತ. ಸರ್ ಇನ್ಸ್ಪಿರೇಷನ್ ಅಂದ್ರೆ ಒಬ್ಬ ಡೈರೆಕ್ಟರ್ ಸರ್. ಆಕ್ಚುಲಿ ಕಥೆಗಳು ಮಾಡ್ತಾ ಇರ್ತೀವಿ, ಕಥೆ ಮಾಡಿದ್ವಿ ಅಷ್ಟೇ. ಹೌದೌದು, ಕಥೆ ನಾವೇ ಮಾಡಿದೀವಿ ಸರ್. ಒಂದ್ ಇನ್ಸ್ಪಿರೇಷನ್ ಇದೆ, ಅದು ಮುಂದೊಂದು ಇದರಲ್ಲಿ ಹೇಳ್ತೀವಿ. ಸೊ ಸದ್ಯಕ್ಕಂತೂ ನಾವೇ ಚಿತ್ರಕಥೆ ಬರ್ಕೊಂಡು ಮಾಡಿರುವಂತ ಕಥೆ. ಸೊ ಸರ್ ಇನ್ನೂ ಹೇಳ್ತಾ ಹೋದ್ರೆ ಮೋಸ್ಟ್ಲಿ ಪ್ರೊಲಾಂಗ್ ಆಗುತ್ತೆ ಅನ್ಸುತ್ತೆ. 20 ನಿಮಿಷ